ಎಲ್ಲರಿಗೂ ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ನಾವು ಇವತ್ತು ಭಾರತದಲ್ಲಿ ಕಂಡುಬರುವ ಬುಡಕಟ್ಟುಗಳು ಮತ್ತು ಆ ಬುಡಕಟ್ಟುಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ, ಅದೇ ರೀತಿಯಾಗಿ ಭಾರತದಲ್ಲಿ ಕಂಡುಬರುವ ನೃತ್ಯಗಳು ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ನೃತ್ಯಗಳನ್ನು ಮಾಡಲಾಗುತ್ತದೆ ಎಂಬುದರ ಕುರಿತಾಗಿ ಸವಿಸ್ತಾರವಾದ ಮಾಹಿತಿ. ಅದಲ್ಲದೆ ಉತ್ಸವಗಳು ಯಾವ ರಾಜ್ಯಗಳಲ್ಲಿ ಯಾವ ಉತ್ಸವಗಳನ್ನು ಮಾಡಲಾಗುತ್ತದೆ ಎಂದು ಎಲ್ಲ ರೀತಿಯ ಬುಡಕಟ್ಟು ಜನಾಂಗ, ಉತ್ಸವಗಳು, ನೃತ್ಯಗಳು ಈ 3 ವಿಷಯಗಳ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾದ ಮಾಹಿತಿ ನಿಮಗೆ ಅತಿ ಬೇಗ ತಲುಪಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಎಲ್ಲ ಸ್ಪರ್ಧಾತ್ಮಕ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಭಾರತದ ಬುಡಕಟ್ಟು ಜನಾಂಗ. ಇಲ್ಲಿ ನಾವು ಒಂದು ಟ್ರಿಕ್ ಕೊಟ್ಟಿದ್ದೀವಿ. ಈ ಟ್ರಿಕ್ಕನ್ನು ನೀವು ನೆನಪಿಟ್ಕೊಂಡ್ರೆ ನಿಮಗೆ ಎಲ್ಲ ಬುಡಕಟ್ಟುಗಳು ಈಸಿಯಾಗಿ ನೆನಪುಳಿಯುತ್ತವೆ. ಏನು ಟ್ರಿಕ್ ಏನಾಯ್ತಂದರೆ, ಸೋಮು ಶಾಲು ಚುಮಿ ಸಬಿ ಮುಜುಕೋ ಕಾಣುವ ತಗೋ ಚಾಲೆಗ. ಈ ಟ್ರಿಕ್ಕನ್ನು ನೀವು ನೆನಪಿಟ್ಕೊಂಡ್ರೆ ಎಲ್ಲ ಜನಾಂಗಗಳನ್ನು ನೀವು ನೆನಪಿಟ್ಕೊಳ್ಬೋದು. ಈಗ ಒಂದೊಂದು ಜನಾಂಗ, ಬುಡಕಟ್ಟು ಜನಾಂಗಗಳನ್ನು ನೋಡ್ತಾ ಹೋಗೋಣ. ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ಬುಡಕಟ್ಟುಗಳು ಕಂಡುಬರ್ತವೆ. ಫ್ರೆಂಡ್ಸ್, ಇದನ್ನು ಇಷ್ಟು ಒತ್ತಿ ಏಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 1 ಮಾರ್ಕ್ಸಿಗೆ ಕಡ್ಡಾಯವಾಗಿ ಇದು ಬರ್ತದೆ. ನೀವು ನೋಡ್ಕೋಬೋದು, ಯಾವ ಬೇಕಾದ ಕ್ವಶನ್ ಪೇಪರ್ ಅಂತ ತೆಗೆದು ನೀವು ನೋಡ್ಬೋದು. ಆ ಕ್ವಶನ್ ಪೇಪರಲ್ಲಿ ಬುಡಕಟ್ಟು ಜನಾಂಗಗಳ ಬಗ್ಗೆ 1 ಮಾರ್ಕ್ಸು ಇದ್ದೇ ಇರ್ತದೆ. ಅದಕ್ಕಾಗಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಎಂದು ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದು, ಸೋಲಿಗರು ಬುಡಕಟ್ಟು ಜನಾಂಗವು ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಆಮೇಲೆ ಮುಂಡರು ಬುಡಕಟ್ಟು ಜನಾಂಗವು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಶಾಂಪಿಯನ್ ಬುಡಕಟ್ಟು ಜನಾಂಗವು ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಆಮೇಲೆ ನೋಡುವುದಾದರೆ ಲೂಸಿಯಾ ಮಿಜೋರಾಂದಲ್ಲಿ ಕಂಡುಬರುತ್ತದೆ. ಟೂಟಿಯಾ ಅಸ್ಸಾಂದಲ್ಲಿ ಕಂಡುಬರುತ್ತದೆ. ಮೀನರು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಸಂತಾಲರು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಬಿಲ್ಲರು ಗುಜರಾತ್ದಲ್ಲಿ ಕಂಡುಬರುತ್ತಾರೆ. ಮುರಾರಿ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಾರೆ. ಜರ್ವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರ್ತಾರೆ. ಕೊಂಡರು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರ್ತಾರೆ. ಖಾಸಿ ಮೇಘಾಲಯ ರಾಜ್ಯದಲ್ಲಿ ಕಂಡುಬರ್ತಾರೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರ್ತಾರೆ. ಉರ್ಲಿ ಕೇರಳ ರಾಜ್ಯದಲ್ಲಿ ಕಂಡುಬರ್ತಾರೆ. ವರ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತಾರೆ. ತೋಡಿಗರು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತಾರೆ. ಗೊಂಡರು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತಾರೆ. ಚುಂಚು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತಾರೆ. ಲೆಪ್ಚಾ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರ್ತಾರೆ. ಗಡ್ಡಿ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಾರೆ. ಫ್ರೆಂಡ್ಸ್, ವಿಶೇಷವಾದ ಬುಡಕಟ್ಟು ಜನಾಂಗಗಳು ಅಂದರೆ ಭಾರತದಲ್ಲಿ ಪ್ರಮುಖವಾಗಿ ಕಂಡುಬರುವ ಬುಡಕಟ್ಟು ಜನಾಂಗಗಳು ಮತ್ತು ಅವುಗಳು ಇರತಕ್ಕಂಥ ರಾಜ್ಯಗಳು ನಾವು ಈಗ ನೋಡಿದ್ವಿ. 19 ಅತ್ಯಂತ ಪ್ರಮುಖ ಬುಡಕಟ್ಟು ಜನಾಂಗಗಳಿವೆ ಮತ್ತು 19 ರಾಜ್ಯಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಕಂಡುಬರ್ತವೆ. ಫ್ರೆಂಡ್ಸ್, ಅದನ್ನು ನೀವು ನೋಟ್ಸ್ ಮಾಡಿಕೊಂಡು ನೆನಪಿಟ್ಕೋಬಹುದು. ಇನ್ನು ನಾವು ನೋಡೋಣ, ಸಂವಿಧಾನದ ವಿಶೇಷ ಸ್ಥಾನಮಾನ ಹೊಂದಿರುವ ರಾಜ್ಯಗಳು. ಅಂದರೆ ಯಾವ ಯಾವ ರಾಜ್ಯಗಳು ವಿಶೇಷ ಸ್ಥಾನಮಾನ, ಸಂವಿಧಾನದಿಂದ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿವೆ ಅಂತ ನೋಡೋದಾದರೆ, ಮೊದಲನೇದು ಏನಾಯ್ತು ಅಂದರೆ 370ನೇ ವಿಧಿ, ಜಮ್ಮು ಮತ್ತು ಕಾಶ್ಮೀರ 370ನೇ ವಿಧಿಯ ಪ್ರಕಾರ ಇದು ವಿಶೇಷ ಸ್ಥಾನಮಾನವನ್ನು ಹೊಂದಿದೆ. PC ಎಕ್ಸಾಮಲ್ಲಿ 2020ರಲ್ಲಿ ಕೇಳಿದ್ರಿಂದ ನೀವು ಚೆನ್ನಾಗಿ ನೆನಪಿಟ್ಕೋಬೇಕು ಮತ್ತು ನೋಟ್ಸ್ ಮಾಡ್ಕೋಬೇಕು. ಆಗಾಗ ಆ ನೋಟ್ಸ್ ನೋಡ್ತಾ ಇದ್ದರೆ ಇದು ನಿಮಗೆ ಈಸಿಯಾಗಿ ನೆನಪುಳಿತೆ. ಫ್ರೆಂಡ್ಸ್, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಲಾದ ಒಂದು ಮಾಹಿತಿಯನ್ನೇ ನಾವು ಈಗ ತಂದಿದ್ದೀವಿ ಈ ವಿಡಿಯೋಲಿ. ನೀವು ನೋಟ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಆಮೇಲೆ 370ನೇ ವಿಧಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಇದು ರದ್ದು ಮಾಡಲಾಗಿದೆ. ಯಾಕೆ ರದ್ದು ಮಾಡಲಾಗಿದೆ ಎಂಬುದರ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ಹಾಕ್ತೀವಿ. ಆಮೇಲೆ 371ನೇ ಆರ್ಟಿಕಲ್ ಪ್ರಕಾರ ನಾಗಾಲ್ಯಾಂಡ, 371ನೇ ಆರ್ಟಿಕಲ್ ಪ್ರಕಾರ ಅಸ್ಸಾಮ, 371ನೇ ಆರ್ಟಿಕಲ್ ಪ್ರಕಾರ ಮಣಿಪುರ, 371ನೇ ಆರ್ಟಿಕಲ್ ಪ್ರಕಾರ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಉದ್ಯೋಗ ಅಂದರೆ 371ನೇ ವಿಧಿಯಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಬರ್ತವೆ. 371 ಈ ವಿಧಿಯ ಪ್ರಕಾರ ಆಂಧ್ರ ಪ್ರದೇಶ, ತೆಲಂಗಾಣ ಕಾನೂನು ಮತ್ತು ವಿಶ್ವವಿದ್ಯಾಲಯಕ್ಕೆ ಒಂದು ಪ್ರಾಶಸ್ತ್ಯ ನೀಡಲಾಗಿದೆ. 371 ವಿಧಿಯ ಪ್ರಕಾರ ಸಿಕ್ಕಿಂ ರಾಜ್ಯದಲ್ಲಿ, 371 ಮಿಜೋರಾಂದಲ್ಲಿ, 371 ಅರುಣಾಚಲ ಪ್ರದೇಶದಲ್ಲಿ, 371 ಗೋವಾ. ಈ ಎಲ್ಲ ವಿಧಿಗಳ ಪ್ರಕಾರ ಅಂದರೆ ಕರ್ನಾಟಕದಲ್ಲಿ 371 ಕರ್ನಾಟಕ, ಹೈದರಾಬಾದ್ ಕರ್ನಾಟಕ HK. ಈ ವಿಧಿಗಳ ಪ್ರಕಾರ ಆಯಾ ರಾಜ್ಯಗಳು ವಿಶೇಷ ಸ್ಥಾನಮಾನವನ್ನು ಗಳಿಸಿಕೊಂಡಿವೆ ಮತ್ತು ಪಡೆದಿವೆ ಎಂದು ಹೇಳ್ತಾ, ಈಗ ನಾವು ಮುಂದೆ ನೋಡ್ತಕ್ಕಂಥದ್ದು ರಾಜ್ಯಗಳು ಆಚರಿಸುವ ಉತ್ಸವಗಳು. ರಾಜ್ಯಗಳು ಯಾವ ರಾಜ್ಯಗಳು ಯಾವ ಆಚರಣೆಯನ್ನು ಆಚರಿಸುತ್ತವೆ ಮತ್ತು ಇದು ಸಹ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಯುಗಾದಿಯನ್ನು ಆಚರಿಸುತ್ತೆ. ಆಂಧ್ರ ಪ್ರದೇಶ ಬ್ರಹ್ಮೋತ್ಸವವನ್ನು ಆಚರಿಸುತ್ತೆ. ಅರುಣಾಚಲ್ ಪ್ರದೇಶ ಲೋಸಾರ್ ಉತ್ಸವವನ್ನು ಆಚರಿಸುತ್ತೆ. ಅಸ್ಸಾಮ ಬೊಹಾಗ್ ಬಿಹು, ಬಿಹಾರ ಚಹತ್ ಪೂಜಾ, ಛತ್ತೀಸ್ಗಢ ಬಸ್ತಾರ್ ದಸರಾ, ಗೋವಾ ಕಾರ್ನಿವಾಲ್ ಸಿಗವು, ಗುಜರಾತ್ ದೀಪಾವಳಿ ಜನ್ಮಾಷ್ಟಮಿ, ಹರಿಯಾಣ ಬೈಸಾಖಿ, ಹಿಮಾಚಲ ಪ್ರದೇಶ ಮಹಾಶಿವರಾತ್ರಿ, ಜಮ್ಮು ಕಾಶ್ಮೀರ ಈದ್ ಉಲ್ ಫಿತರ್, ಕೇರಳ ಓಣಂ, ಮಹಾರಾಷ್ಟ್ರ ಗಣೇಶ ಚತುರ್ಥಿ, ಮಣಿಪುರ ಯಾಹುಶಾಂಗ್, ಮೇಘಾಲಯ ನೋಂಗ್ ಕ್ರೇಮ್ ಡ್ಯಾನ್ಸ್, ಮಿಜೋರಾಂ ಚಪ್ಚರ್ಕೂಟ್, ನಾಗಾಲ್ಯಾಂಡ್ ಹಾರ್ನ್ಬಿಲ್, DAR ಎಕ್ಸಾಮಲ್ಲಿ 2020ರಲ್ಲಿ ಕೇಳಿದ್ರದ, ಒಡಿಸ್ಸಾ ರಾಜಾ ಪರ್ಬ, ಪಂಜಾಬ ಲೋಹಿಮ್, ರಾಜಸ್ಥಾನ ಗಂಗೌರ್, ಸಿಕ್ಕಿಂ ಸಾಗ್ದೌಲ್ ಲೋಸಾರ್, ತಮಿಳುನಾಡು ಪೊಂಗಲ್ ಉತ್ಸವ, ತೆಲಂಗಾಣ ಬೋನಾಲ್ ಉತ್ಸವ, ತ್ರಿಪುರ ಕರ್ಚಿ ಪೂಜಾ ಉತ್ಸವ, ಉತ್ತರ ಪ್ರದೇಶ ನವರಾತ್ರಿ
ರಾಮನವಮಿ ಉತ್ಸವ. ಸೊ ಫ್ರೆಂಡ್ಸ್, ಈ ರಾಜ್ಯಗಳು ಈ ಒಂದು ಉತ್ಸವಗಳನ್ನು ಆಚರಿಸುತ್ತೆ. ಸೊ ಫ್ರೆಂಡ್ಸ್, ನಾ ಹೇಳ್ತಕ್ಕಂಥ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿಯು ಪ್ರತಿಯೊಂದು ಎಕ್ಸಾಮ್ದಲ್ಲಿ ಒಂದೊಂದು ಮಾರ್ಕ್ಸಿಗೆ ಅಂದರೆ 5 ಮಾರ್ಕ್ಸ್ ಫಿಕ್ಸ್ ಫ್ರೆಂಡ್ಸ್. ನೀವು ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ, ಓದ್ಕೊಂಡ್ರೆ, ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ಸ್ ಅಂತೂ ಫಿಕ್ಸ್ ಫ್ರೆಂಡ್ಸ್. ಯಾಕಂದರೆ 5 ವಿಷಯಗಳನ್ನ ನಾವು ಇಲ್ಲಿ ತೊಗೊಂಡಿದ್ವಿ. ಬುಡಕಟ್ಟು ಜನಾಂಗ, ಆಮೇಲೆ ಯಾವ ವಿಧಿಯ ಪ್ರಕಾರ ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ, ಆಮೇಲೆ ಉತ್ಸವಗಳು, ಆಮೇಲೆ ಯಾವ ರಾಜ್ಯದಲ್ಲಿ ಯಾವ ನೃತ್ಯಗಳು, ಪ್ರತಿಯೊಂದರಲ್ಲೂ ಒಂದೊಂದು ಮಾರ್ಕ್ಸ್ ಕೇಳ್ತಾ ಹೋದ್ರೇನು 4-5 ಮಾರ್ಕ್ಸ್ ಆಗುತ್ತೆ ಫ್ರೆಂಡ್ಸ್. ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸೊ ಗೆದ್ದೇ ಗೆಲ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಜಯ ಗಳಿಸ್ಬೋದು ಎಂದು ಹೇಳ್ತಾ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ನೃತ್ಯಗಳು ಯಾವ ಯಾವ ರಾಜ್ಯಕ್ಕೆ ಯಾವ ಯಾವ ನೃತ್ಯಗಳು ಸಂಬಂಧಿಸಿವೆ. ಸೊ ನೋಡೋದಾದರೆ ಭರತನಾಟ್ಯ ತಮಿಳುನಾಡು, ಕುಚಿಪುಡಿ ಆಂಧ್ರ ಪ್ರದೇಶ, ಯಕ್ಷಗಾನ ಕರ್ನಾಟಕ, ತಾಲಿನೋಲ ಪಶ್ಚಿಮ ಬಂಗಾಳ, ತಮಸ್ಸಾ ಮಹಾರಾಷ್ಟ್ರ, ಚಕ್ರಿ ಜಮ್ಮು ಕಾಶ್ಮೀರ, ಮಣಿಪುರಿ ಮಣಿಪುರ, ಒಡಿಸ್ಸಿ ಒಡಿಸ್ಸಾ, ಕೆಳದಿಪಟ್ಟಂ ಕೇರಳ, ಮೋಹಿನಿ ಅಟ್ಟಂ ಕೇರಳ. ಇವೆರಡೂ ಒಂದು ನೃತ್ಯಗಳು ಕೇರಳ ರಾಜ್ಯಕ್ಕೆ ಸಂಬಂಧಿಸಿವೆ. ಓಣಂ ಕೇರಳ, ನಹಿ ತಾಲಿಯ ಮಣಿಪುರಿ, ನತೌಂಕಿ ಉತ್ತರ ಪ್ರದೇಶ, ಕಥಕ ಉತ್ತರ ಪ್ರದೇಶ, ಗಾಬ್ರಾಹಿ ಗುಜರಾತ, ಬಿಹು ಅಸ್ಸಾಮ, ಬಾಗ್ರಹ ಪಂಜಾಬ, ಡೊಳ್ಳು ಕುಣಿತ ಕರ್ನಾಟಕ. ಸೊ ಪ್ರಮುಖವಾದ ನೃತ್ಯಗಳಾದವು. ಇನ್ನು ನಾವು ಕರ್ನಾಟಕದಲ್ಲಿ ಆಚರಿಸುವ ಉತ್ಸವಗಳು. ಸೊ ಓಣ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಆಚರಿಸುವ ಉತ್ಸವಗಳನ್ನು ನಾವು ಈಗ ನೋಡೋಣ. ಮೇಲುಕೋಟೆ ವೈರಮುಡಿ ಉತ್ಸವ. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವವನ್ನು ಆಚರಿಸ್ತಾರೆ. ಬನವಾಸಿಯಲ್ಲಿ ಕದಂಬೋತ್ಸವವನ್ನು ಆಚರಿಸ್ತಾರೆ. ವಿಜಾಪುರದಲ್ಲಿ ನವರಸಪುರ ಉತ್ಸವವನ್ನು ಆಚರಿಸ್ತಾರೆ. ಬಾದಾಮಿಯಲ್ಲಿ ಚಾಲುಕ್ಯ ಉತ್ಸವವನ್ನು ಆಚರಿಸ್ತಾರೆ. ಹಾಸನದಲ್ಲಿ ಹೊಯ್ಸಳ ಉತ್ಸವವನ್ನು ಆಚರಿಸ್ತಾರೆ. ಕೊಪ್ಪಳದಲ್ಲಿ ಆನೆಗುಂದಿ ಉತ್ಸವವನ್ನು ಆಚರಿಸ್ತಾರೆ. ಬೀದರ್ನಲ್ಲಿ ಬಸವ ಉತ್ಸವವನ್ನು ಆಚರಿಸ್ತಾರೆ. ಮುಧೋಳ್ನಲ್ಲಿ ರತ್ನೋತ್ಸವವನ್ನು ಆಚರಿಸ್ತಾರೆ. ತಲಕಾವೇರಿಯಲ್ಲಿ ತೀರ್ಥೋತ್ಸವವನ್ನು ಆಚರಿಸ್ತಾರೆ. ಚಾಮರಾಜನಗರದಲ್ಲಿ ಜಲಪಾತೋತ್ಸವವನ್ನು ಆಚರಿಸ್ತಾರೆ. ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಆಚರಿಸ್ತಾರೆ. ಬೆಂಗಳೂರಿನಲ್ಲಿ ಕರಗೋತ್ಸವವನ್ನು ಆಚರಿಸ್ತಾರೆ. ಬೆಳಗಾವಿಯಲ್ಲಿ ಕಿತ್ತೂರು ಉತ್ಸವವನ್ನು ಆಚರಿಸ್ತಾರೆ. ಹಂಪಿಯಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾರೆ. ಸೊ ಇಷ್ಟೆಲ್ಲ ಈ ಒಂದು ವಿಡಿಯೋ ಸಂಪೂರ್ಣ ಮಾಹಿತಿ ಆಗಿತ್ತು. ಸೊ ಫ್ರೆಂಡ್ಸ್, ಇದು ನೀವು ಚೆನ್ನಾಗಿ ತಿಳ್ಕೊಂಡು ಓದ್ಕೊಂಡು ನೆನಪಿಟ್ಕೊಂಡ್ರೆ 5 ಮಾರ್ಕ್ಸ್ ಅಂತೂ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಫಿಕ್ಸ್ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀವು ಅತಿ ಬೇಗ ಪಡೆದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.